ಸಿರಿಲ್ ಡಿಸೂಸ ಹಾಗೂ ಕುಟುಂಬದವರಭಿಪ್ರಾಯದಂತೆ ನಿತ್ಯಾದ ಮಾತಿಗೆ ಕೃತಜ್ಞತೆಯಾಗಿ ದೀರ್ಘಬಲಿ ಪೂಜೆಯನ್ನು ಅರ್ಪಿಸಲಾಗುವುದು. ಇದು ವಿಶೇಷವಾಗಿ ಇಡೀ ವಿಶ್ವದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವಾಗ ನಾವೆಲ್ಲರೂ ಎಲ್ಲ ಶಿಕ್ಷಕಿಯರನ್ನ ನೆನೆದು ಪ್ರಾರ್ಥಿಸೋಣ. ಅದರಲ್ಲೂ ವಿಶೇಷವಾಗಿ ನಮಗೆ ಪಾಠ ಮಾಡಿದಂತ, ನಮ್ಮ ತರಗತಿಗಳಲ್ಲಿ ನಮಗೆ ಶಿಕ್ಷಣವನ್ನು ನೀಡಿದಂತಹ ಪ್ರತಿಯೊಬ್ಬ ಶಿಕ್ಷಕಿಯರನ್ನ ನೆನೆದು ಅವರಿಗಾಗಿ ದೀರ್ಘಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. बाबा से पिता से पवित्र आत्मा से नाम सौम्या जेसु क्रिस्ताची कृपा देव सोबो आणि पवित्र आत्मा सोयतो तुमचे सोबे आसो. ಪ್ರಿಯರೇ, ನಾವೆಲ್ಲರೂ ನವೇನಾದ 7ನೇ ದಿನಕ್ಕೆ ಕಾಲಿಡುತ್ತಾ ಇದ್ದೇವೆ. ಇಂದು ವಿಶೇಷವಾಗಿ ನಾವು ಮಾತಿನಿಂದ ಕಲಿತುಕೊಳ್ಳಬಹುದಾದದನ್ನ ಇತರರ ನೋವಿಗೆ ಸ್ಪಂದಿಸುವ ಹೃದಯ ನಮ್ಮದಾಗುತ್ತದೆ. ಇತರರ ಕಷ್ಟಗಳನ್ನು ನಾವು ನೋಡಿದಾಗ ಮಾತೆಯಂತೆ ನಮ್ಮ ಹೃದಯ ಕರುಣೆಯಿಂದ ತುಂಬುವಂತದ್ದಾಗಬೇಕು. ಇದಕ್ಕೆ ಉದಾಹರಣೆ, ಮಾತೆ ಮರಿಯಮ್ಮನಿಗೆ ಗಬ್ರಿಯೇಲ್ ದೂತನು ಸಂದೇಶವನ್ನು ತಂದಾಗ ದೂತನು ಹೇಳ್ತಾನೆ, ನಿಮ್ಮ ಸಂಬಂಧಿಗಳಾದಂತಹ ಎಲಿಸಬೆತಳು ಈಗ ತುಂಬು ಗರ್ಭಿಣಿ. ಅದರ ಹಿನ್ನೆಲೆಯನ್ನು ನಾವು ನೋಡಿದ್ರೆ, ಎಲಿಸಬೆತಳು ಒಬ್ಬ ಮುದುಕಿಯಾಗಿ ವಯಸ್ಸಾದವರಾಗಿ, ಯಾವಾಗ ಆಕೆ ತುಂಬು ಗರ್ಭಿಣಿಯಾಗಿದ್ದಾಳೆ ಅಂತ ಗೊತ್ತಾಯಿತು ತಕ್ಷಣ ಮಾಧ್ಯಮಗಳಿಗೆ ಅರ್ಥವಾಯಿತು. ಆ ಮಾಧ್ಯಮಗಳಿಗೆ ಯಾರು ಹೇಳಿಲ್ಲ, ಆಕೆಗೆ ಕಷ್ಟ ಇದೆ, ಆಕೆಯ ಸಹಾಯಕ್ಕೆ ಹೋಗ್ಬೇಕು ಅಂತ ಹೇಳಿ ಯಾರು ಹೇಳಿಲ್ಲ. ಆದರೆ ಮಾತಿಗೆ ಅದನ್ನು ಅರ್ಥೈಸಿಕೊಂಡು ತಕ್ಷಣ ದೇವರವಾಕ್ಯ ತಕ್ಷಣ ಆಕೆ ತ್ವರೆಯಾಗಿ ಎಲಿಸಬೆತಳ ಮನೆಗೆ ಓಡುತ್ತದೆ ಅಂತ ಒಂದು ಹೃದಯ ಮಾತೆಯನ್ನು ಬರುತ್ತದೆ. ಹೀಗಿರುವಾಗ ಆಕೆಯ ತಾಯಿಯಾಗಿ ನಾವು ಪಡೆದಿರುವಾಗ ಅವರ ಮಕ್ಕಳಾಗಿರುವ ನಾವು ನಮ್ಮಲ್ಲೂ ಸಹ ಕರುಣೆ ಪ್ರೀತಿ ತುಂಬಿದ ಹೃದಯ ನಮ್ಮದಾಗಬೇಕು. ಇತರರ ನೋವುಗಳನ್ನು ನೋಡಿದಾಗ, ಇತರರ ಕಷ್ಟಗಳನ್ನು ನೋಡಿದಾಗ ಅವರಿಗೆ ಸ್ಪಂದಿಸಿ ಅವರಿಗೆ ಸಾಂತ್ವನವನ್ನು ಹೇಳುವ ಹೃದಯ ನಮ್ಮದಾಗಬೇಕು. ಅಂತ ಹೃದಯ ನಮ್ಮದಾಗುವಂತೆ ದೇವರಲ್ಲಿ ಪೂಜೆಗೆ ಬೇಕಿದ್ದಾರೆ. मजा बहिणीनो हे पवित्र रीती पावते परिवार के खातिर आमची पात्र ओळखून घेऊया. हम आपली सहकार्य आणि नाव होईना आणि आमचे पाप मोक्षून आमका सस्नाच्या जीवितात पावो. सर्वेश्वरांच्या बाबा, आमका तुझ्या कृपेन सदा करूया आत्म्याची मुक्ती आणि भगवंत नित्य आमका मरेचे विनवणे हे जिण्याचे दुःखांतले आमका सदा आणि ससनाचो संतोष बघून आमका पावय. आमच्या सोन्या तुझ्या पुता ख्रिस्तावर तो करू दे तुझे सोवे पवित्र आत्म्याचे एकपणा जे आज निरस्वार सलायक सस्नाच्या ससना. São Paulo, por essa gran por ele a bawa boi nino
दृश्य देवाचे प्रथम जनित सरसनामध्ये ताचे ते सगळीचे आणि पृथ्वीचे दिसतातली आणि दिसनातली सरसना सिंहासना स्वामित्व अधिकारी आणि प्रभुत्व देवांडसली सरसना जावचे पहिले तो असंग सर्व स्तोताचे मालिफात अस्तित्वात असतात तो समस्त आकुडीचे म्हणजे पवित्र सभेचे आरंभ पहिले फोड जिवंत जाल्ल्यांचे देवाची खुशी अशी जाली ताचे तरी आपणाची सगळी संपूर्णता विडात करून असते आणि ताच्या पुस्तकाच्या रक्तामलिफात समाधान स्थापित कर भूमीच्या आणि अंतराळाच्या सरसनांक आपणा तरी राजी करून घेऊची म्हणून देवाचे उतारले श्लोक संतोषाची गीता गाऊन हे आताचे समोर संतोषान सम्यांचे जय मोठे पृथ्वी हे उल्हासान त्याची सेवा कर संतोषाची गीता गाऊन हे त्याचे समोर सर्वेश्वराचे देव सणासया तो सोरसनान आम्ही त्याची कामाचा आम्ही कसलो त्याच्या विडाचो शिकियो श्लोक संतोषाची गीता गाऊन हे त्याचे समोर सर्वेश्वरा जय जय सर्वेश्वरा जय जय सर्वेश्वरा जय जय सर्वेश्वरा जय प्रभु निम्मोडने इरली ಲೋಕರೂಪದ ಪವಿತ್ರ ಶುಭ ಸಂದೇಶದಿಂದ ಭಾಷಣ ಆ ಕಾಲದಲ್ಲಿ ಕೆಲವರು ಯೇಸುವಿನ ಬಳಿಗೆ ಬಂದು ಯವಾನನ ಶಿಷ್ಯರು ಪದೇ ಪದೇ ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಾರೆ, ಅದರಂತೆಯೇ ಫರಿಸಾಯರ ಶಿಷ್ಯರು ಮಾಡುತ್ತಾರೆ. ನಿಮ್ಮ ಶಿಷ್ಯರಾದರೂ ತಿಂದು ಕುಡಿಯುವುದರಲ್ಲೇ ಇದ್ದಾರೆ ಎಂದು ಅವರನ್ನು ಮೂದಲಿಸಿದರು. ಅದಕ್ಕೆ ಯೇಸು, ಮದುವದಿನನು ಜೊತೆಯಲ್ಲಿರುವಾಗ ಮದುವೆಯ ಅತಿಥಿಗಳನ್ನು ಉಪವಾಸವಿರಿಸಲಾಗುತ್ತದೆಯೇ? ಮದುವನಿಗಳು ಅವರಿಂದ ಅಗಲಬೇಕಾಗುವ ಕಾಲವು ಬರುವುದು, ಆ ದಿನಗಳು ಬಂದಾಗ ಅವರು ಉಪವಾಸ ಮಾಡುವರು ಎಂದು ಉತ್ತರ ಕೊಟ್ಟರು. ಮತ್ತೆ ಅವರಿಗೆ ಯೇಸು ಈ ಸಾಮರ್ಥ್ಯವನ್ನು ಹೇಳಿದರು, ಹಳೆಯ ಅಂಗಿಗೆ ತೇಪೆ ಹಾಕಲು ಹೊಸ ಅಂಗಿಯಿಂದ ತುಂಡನ್ನು ಯಾರೂ ಅಳೆಯುವುದಿಲ್ಲ. ಹಾಗೆ ಮಾಡಿದ್ದೇ ಆದರೆ ಹೊಸದು ಹೊಲುಕಾಗಲಿ, ಹಳೆಯದು ಹೊಸ ತೇಪೆಗೆ ಹೊಂದಿಕೊಳ್ಳಲಾಗದೆ ಹೋಗುತ್ತದೆ. ಅಂತೆಯೇ ಹಳೆಯ ಗುದ್ದಲಿಗಳಲ್ಲಿ ಹೊಸ ಮದ್ಯವನ್ನು ಯಾರೂ ತುಂಬಿಡುವುದಿಲ್ಲ. ತುಂಬಿಟ್ಟರೆ ಹೊಸ ಮದ್ಯವು ಗುದ್ದಲಿಗಳನ್ನು ಬೆಳೆಯುತ್ತದೆ, ಮದ್ಯ ಚೆಲ್ಲಿ ಹೋಗುತ್ತದೆ, ಗುದ್ದಲಿಗಳು ಹಾಳಾಗುತ್ತವೆ. ಆದುದರಿಂದ ಹೊಸ ಮದ್ಯವನ್ನು ಹೊಸ ಗುದ್ದಲಿಗಳನ್ನೇ ತುಂಬಿಡಬೇಕು. ಹಳೆಯ ಮದ್ಯ ಕುಡಿದವನಿಗೆ ಹೊಸದು ರುಚಿಸುವುದಿಲ್ಲ, ಅವನು ಹಳೆಯದೇ ಶ್ರೇಷ್ಠವೆನ್ನುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, 2020 ಜೂನ್ 20ರಲ್ಲಿ ದಿವಂಗತ ಪೋಪ್ ಫ್ರಾನ್ಸಿಸ್ ಅವರು ಮಾತೆ ಮರಿಯಮ್ಮನವರ ಮನವಿ ಮಾಲೆಗೆ 2 ಹೊಸ ಬಿರುದುಗಳನ್ನು ಸೇರಿಸಿದರು. ಮಾತೆ ಮರಿಯಮ್ಮನವರ ಬಗ್ಗೆ 2 ಬಿರುದುಗಳನ್ನು ಹೊಸದಾಗಿ ಸೇರಿಸಿದರು. ಅವು ಯಾವುವು ಅಂತ ಹೇಳಿದ್ರೆ, ಮಾತೆ ದಯೆಯ ಮಾತೆ, ಮತ್ತೊಂದು ಆಕೆ ನಿರ್ಗತಿಕರ ಆಶ್ರಯ. 2020ನೇ ಇಸವಿ ಯಾರು ಸಹ ಮರೆಯುವಂತಿಲ್ಲ. ಕೊರೋನಾ ಬಂದಂತಹ ಸಮಯ. ಆ ಸಮಯದಲ್ಲಿ ಎಷ್ಟೋ ಜನ ವಲಸೆ ಹೋಗಿದ್ದರು. ಅಂದ್ರೆ ತಮ್ಮ ಊರನ್ನ ಬಿಟ್ಟು ಬೆಂಗಳೂರು ಅಥವಾ ಮಹಾ ಸಿಟಿಗಳಿಗೆ ಯಾರ್ಯಾರು ಹೋಗಿದ್ರು, ಅಲ್ಲಿ ತಮ್ಮ ಕೆಲಸವನ್ನ ಕಟ್ಟಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರು, ಅವರು ಈ ಒಂದು ಕೊರೋನಾದಿಂದಾಗಿ ಲಾಕ್ಡೌನ್ ಆದಾಗ ಆ ಕಡೆ ಮನೆಗೂ ಹೋಗುವುದಿಲ್ಲ,
ಈ ಕಡೆ ಆ ಸ್ಥಿತಿಯಲ್ಲಿ ಇರುವುದಿಲ್ಲ ಅಂತ ಒಂದು ಅತಂತ್ರ ಸ್ಥಿತಿಯಲ್ಲಿ ಇದೆ. ಎಷ್ಟೋ ಜನ ತಮ್ಮ ತಂದೆ ತಾಯಿಗಳನ್ನ ಕಳ್ಕೊಂಡು, ಎಷ್ಟೋ ಜನ ಕುಟುಂಬಗಳಲ್ಲಿ 4 ಜನ ಇದ್ರೆ 4 ಜನ ಸಹ ಸತ್ತು ನಿರಾಶ್ರಿತರ ಮಕ್ಕಳು ಮಾತ್ರ ಉಳಿದುಕೊಂಡು ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪೋಪ್ ಫ್ರಾನ್ಸಿಸ್ ಅವರು ಕರೆ ಕೊಟ್ಟದ್ದು ಏನಂದ್ರೆ, ಭಯಪಡಬೇಡಿ, ಮಾತೆ ಮರಿಗಳ ಬಳಿ ಹೋಗಿ. ಯಾಕೆಂದ್ರೆ ಇದೇ ಒಂದು ಸನ್ನಿವೇಶ ಮಾತೆ ಮರಿಯ ಯೇಸುವಿಗೆ ಜನ್ಮ ಕೊಡುವ ಸಮಯದಲ್ಲಿ ಅನುಭವಿಸಿದರು. ಆ ಒಂದು ಬೆತ್ತಲೆಗೆ ಅವರು ಪ್ರಯಾಣ ಮಾಡುವಾಗ, ಮಗುವಿಗೆ ಜನ್ಮ ಕೊಟ್ಟಾಗ ಅಲ್ಲಿ ಅವರಿಗೆ ಯಾವ ಮನೆಯನ್ನು ಸ್ಥಳ ಸಿಗುವುದಿಲ್ಲ. ಅತಂತ್ರ ಸ್ಥಿತಿ. ಈ ಕಡೆ ತುಂಬು ಗರ್ಭಿಣಿ ಈಗಾಗಲೇ ಪ್ರಸವ ಪ್ರಾರಂಭವಾಗಿದೆ. ಮನೆಯಿಂದ ಮನೆಗೆ ಹೋಗಿ ಸ್ಥಳವನ್ನ ಕೇಳ್ತಾ ಇದ್ದಾರೆ, ಯಾರು ಸ್ಥಳ ಕೊಡ್ತಾ ಇಲ್ಲ. ಆ ಕೊರೋನಾ ಸಂದರ್ಭದಲ್ಲೂ ಸಹ ಯಾರು ಸಹ ಬೇರೆಯವರಿಗೆ ಸಹಾಯ ಮಾಡಲು ಸಿದ್ಧರಿರಲಿಲ್ಲ. ಎಲ್ಲಿ ನಮಗೆ ಕೊರೋನಾ ಬರ್ತದೋ ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ. ಆದ್ರೆ ಆ ಸಮಯದಲ್ಲಿ ಒಬ್ಬ ಮನುಷ್ಯನಾಗಿ ಅವನು ಅನುಭವಿಸುವ ನೋವನ್ನ ಮಾತೆ ಮರಿಯ 2025 ವರ್ಷಗಳ ಹಿಂದೆ ಅನುಭವಿಸಿದರು. ಅಷ್ಟೇ ಅಲ್ಲದೆ ಆ ಮಗುವನ್ನು ಕೊಲೆ ಮಾಡ್ತಾ ಇದ್ದಾರೆ, ಕೊಲ್ಲಲು ಪ್ರಯತ್ನಿಸ್ತಾ ಇದ್ದಾರೆ ಅಂದಾಗ ಯಾವುದೋ ಒಂದು ಊರು ಈಜಿಪ್ಟ್ ಅಲ್ಲಿ, ಅದು ಯಾವ ಊರನ್ನು ಅವರಿಗೆ ಗೊತ್ತಿರಲಿಲ್ಲ. ಆ ಊರಿಗೆ ಅವರು ಓಡಿ ಹೋಗ್ಬೇಕಾಗಿತ್ತು ರಾತ್ರಿ. ಆ ಸಮಯದಲ್ಲಿ ಅವರಿಗೆ ಆಹಾರ ಇರಲಿಲ್ಲ, ಆ ಸಮಯದಲ್ಲಿ ಕುಡಿಯೋದಕ್ಕೆ ನೀರಿರಲಿಲ್ಲ. ಅಂತ ಒಂದು ಪರಿಸ್ಥಿತಿ ಮಾತೆ ಮರಿಯ ಜೋಸೆಫ್ ಅನುಭವಿಸಿದರು. ಆದ್ದರಿಂದಲೇ ಆ ಮಾತೆಯ ಬಳಿಗೆ ಹೋಗಿ ಆಕೆ ದಯೆ ತೋರುತ್ತಾಳೆ. ನಿರಾಶ್ರಿತರಾಗಿರೋ ಆಕೆಯ ಮೊರೆ ಹೋಗಿ ಆಕೆ ನಿಮಗೆ ಆಶ್ರಯವನ್ನು ಕೊಡುತ್ತಾಳೆ ಎಂದು ನುಡಿದು ಆ ಒಂದು ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಸಾರಿದರು ಪೋಪ್ ಫ್ರಾನ್ಸಿಸ್. ಅದೇ ರೀತಿಯ ಸಹೋದರರೇ, ಆಕೆಯ ಹುಟ್ಟುಹಬ್ಬಕ್ಕೆ ನಾವು ಸಿದ್ಧಪಡಿಸಿಕೊಳ್ಳುವಾಗ ಇದು ಪಾಪ ನಿವೇದನೆಯ ಮೂಲಕ ನಮ್ಮನ್ನು ನಾವು ಶುದ್ಧಗೊಳಿಸಿದ್ದೇವೆ. ಈಗ ನಮ್ಮ ಹೃದಯ ಹೊಸದಾಗಬೇಕು. ಆದ್ದರಿಂದ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು, ಹಳೆಯ ಬುದ್ದಲಿಗಳಲ್ಲಿ ಹೊಸ ಮದ್ಯವನ್ನು ಯಾರೂ ತುಂಬಿಡುವುದಿಲ್ಲ. ತುಂಬಿಟ್ಟರೆ ಹೊಸ ಮದ್ಯವು ಬುದ್ದಲಿಗಳನ್ನ ಬೆರೆಯುವಂತೆ ಮಾಡುತ್ತದೆ, ಮದ್ಯ ಕ್ಷತಿ ಹೋಗುತ್ತದೆ. ಆದುದರಿಂದ ಹೊಸ ಮದ್ಯವನ್ನು ಹೊಸ ಬುದ್ದಲಿಗಳಲ್ಲಿ ತುಂಬಿಡಬೇಕು. ಇಂದು ಪಾಪ ನಿವೇದನೆಯ ಸಂಸ್ಕಾರದ ಮೂಲಕ ನಮ್ಮ ಹೃದಯಗಳು ಹೊಸದಾಗಿದೆ. ಆ ಹೊಸದಾಗಿರುವಂತಹ ಒಂದು ಹೃದಯಗಳಲ್ಲಿ ಹಳೆಯತನವನ್ನು ಮತ್ತೆ ತುಂಬಿಸಬೇಕು. ಹಳೆಯತನವನ್ನು ಮತ್ತೆ ತುಂಬಿಸಿದರೆ ಹಳೆಯ ದ್ವೇಷ, ಕಲಹಗಳ ಅಥವಾ ನಿಮ್ಮಲ್ಲಿರುವ ವೈಮನಸ್ಸುಗಳನ್ನ ಅಥವಾ ನಿಮ್ಮಲ್ಲಿರುವ ದುಶ್ಚಟಗಳನ್ನ ಮತ್ತೆ ಆ ಹೃದಯಕ್ಕೆ ತುಂಬಿಸಿದರೆ ಆ ಹೃದಯ ಅರ್ಥಹೀನವಾಗುತ್ತದೆ. ಹೀಗಾಗಿ ಪಡೆದ ಪಾಪ ನಿವೇದನೆಯೂ ಸಹ ಅದರ ಅರ್ಥವನ್ನು ಕಳೆದುಕೊಳ್ಳುತ್ತದೆ. ಆದ್ದರಿಂದ ಇದು ದೇವರ ವಾಕ್ಯ ಹೇಳುವಂತೆ ಹೊಸ ಹೃದಯದಲ್ಲಿ ಹೊಸ ಮದ್ಯವನ್ನೇ ತುಂಬಿಸಬೇಕು. ನಿಮ್ಮ ಹೃದಯ ಇಂದು ಹೊಸದಾಗಿದೆ, ಇನ್ನು ಮುಂದೆ ನಿಮ್ಮ ಹೃದಯದಲ್ಲಿ ಸದಾ ಹೊಸತನ ಇರಬೇಕು, ಶುದ್ಧತೆ ಇರಬೇಕು, ಅಶುದ್ಧತೆಗೆ ಸ್ಥಳ ಕೊಡಬಾರದು ಎಂದು ಇಂದು ದೇವರ ವಾಕ್ಯ ಕರೆಕೊಡುತ್ತಾರೆ. ಈ ನಿಟ್ಟಿನಲ್ಲಿ ನಾವು ಇನ್ನು 3 ದಿನದಲ್ಲಿ ಮಾತೆಯವರ ಹಬ್ಬವನ್ನು ಆಚರಿಸಿಕೊಳ್ಳುವಾಗ ನಮ್ಮ ಹೃದಯ ಮಾತೆಯಂತೆ ಶುದ್ಧವಾಗಿರಲಿ. ನಮ್ಮ ಹೃದಯ ಸದಾ ಇತರರ ಕಷ್ಟಗಳಿಗೆ, ಇತರರ ನೋವಿಗೆ ಸ್ಪಂದಿಸುವ ಹೃದಯ ನಮ್ಮದಾಗಲಿ. ಸದಾ ಬೇರೆಯವರಿಗೆ ದಯೆ ತೋರುವ, ಕರುಣೆ ತೋರುವ ಹೃದಯ ನಮ್ಮದಾಗುವಂತೆ ಆ ಮಾತೆಯ ಮಧ್ಯಸ್ಥಿತಿಯಲ್ಲಿ ಪ್ರಭು ಯೇಸುವನ್ನ ಬೇಡೋಣ.
सर्वदा देवा मंततस्ते जानो देवांच्या सर्वींच्या बाबा मुनीस्त्राल्या तुझ्या एकल्या स्तुता अवकार मारी दाम जन्म घेता तिसे अवकार पण विभागवंता कोण विचित्रतारें स्तेन पवित्र केले आपने केल्या मनुष्या साहेबावरवी आमच्या पापांचे निवारण तो पवित्र करू आणि असे आमची बेगाण तुका म्हणतात ख्रिस्ता आमच्या सोम्यावरवी सर्वेश्वर तुमचे सोबे असो आमची नावाज उभारूया आम्ही तुका देवासून पावो हो काय दोन्ही दिसो आणि आमच्या आपल्या जन्मान दिलो आमकां ताणे जल्म नावो जीवित नावो आपल्या कष्टवरून मरण वरवी सोडायली आमकां पापांतली आपल्या पुनर्जीवन गुणान जिखले आम्हा सोमेस्तान जीवित सस्ताचे आपल्या महिमा सर्व प्रवेश वरवी उघडली आमकां दारा सगळींची देखून आता सगळ्यात देवदूत आणि भक्त सदाती निरंतरी आम्ही तुझी स्तुती करत आहोत तुझ्या पवित्र आत्म्याकडून कीडनी पवित्र करणं आम्ही जाऊन ते आमच्या सोम्या येशू ख्रिस्ताचे गुण आणि आपल्या सुशेष कष्ट मरण सुसून पेशा आणि ताणे म्हणून दिलो तुका दिनवासून तो मोडलो तो आपल्या शिष्यान दिलो आणि मोडले हो तुम्ही सोमेस्त बेयात आणि खयात ही मोठी खूप तुमची असो समान तुमची तेच परी जवळ जातास ताणे कास घेतली तुका नव्यातील मासलो ती आपल्या शिष्यान दिली आणि मुळे तुम्ही सोमेस दियात आणि अंते दियात ही मुझ्या रक्ताची खास नव्या आणि सस्ती करायचे हे रगत पातकांचे मोक्षणेपेक्षा तुमचे कसो आणि सोमेस वंशा पासून ते वरुतले हे मुझ्या उद्दासात करा
भवन्तः सुकृत्पर्गतुर्यम् तुझ्या कुसाई पुनर्जीवन पुनर्भूमी तुवे आकाश सडेदाय सुमीरा संसाराच्या सर्वंधारा आमची सर्वंत बाबा येशूच्या मरणासून आणि पुनर्जीवनपणासून आम्ही भक्तीपणे उद्वास करता आणि हो जिविताचो हुंदो आणि ही स्वर्गणेची खास तुका समर्पिता तुझे मुखार येवन आणि तुझी सेवा करून आमकां फावो केले देखून आम्ही तुका दिनमस्ता आणि येशूचे खून आणि रगत सेवकाक या आम्हा समेस्तांक पवित्र आत्म्या वरवीं एकठांय करून आम्ही नम्रतायेन मागता सर्वेश्वरा आखे पृथ्वीचे विस्तारले तुझे पवित्र सभेचो उदास कर आणि लिओ आमच्या भगवंत बापाक अंतोणी स्वामी आमच्या गोरी बापाक आणि सगळे याजकी वर्ग बराबर तिका प्रीती मोगात वाडय पुनर्जीवनपणासून भावसून धरून मेल्या त्या आमच्या भावा बहिणीची आपुलकी कर तांकां आणि आमच्या इश्टपतीक मिल्यान समेस्तांक तुझे बसवीत मोकावळ पळेन पावो कर आम्हा समेस्तांची दया कर म्हणून आम्ही मागता ओंकार बरी देवाची माये मासंगाती भगवंत धर्मदूत आणि सर्वकारी तुका मनवलान त्या सगळ्या भक्त बराबर सस्त्याच्या सुखांत आमकां वांगुती तांच्या संगाता तुझी महिमा गावून आमकां फावो कर जेसू ख्रिस्ता तुझ्या पुता वरवीं त्याचे संगाता त्याचे सुंदर पवित्र आत्म्याचा एकपणा सर्व वेदांत बापा सर्व वंदनी वैभव पुत्र सत्याचा सत्ता आमच्या सगळी आज्ञा मनात धरून ताणे शिकवलेले प्रार्थना दीर्घ होऊन म्हणूया आमच्या सर्वेश्वरा सर्व वाईटांतली आमकां निवार दया करून ह्या जिवितान सोयेस्कार आमकां दी सर्गीचे बाप आणि आमच्या सगुणधरा येशू ख्रिस्ताची न्ही भोवसन आत्रेकलान आमकां तुझे उदार आपुलकीन सर्व पथकांची सुटाय आणि सर्व आकांक्षांची वाटाय सोमिया येशू ख्रिस्ता तुवे तुझ्या धर्मदूतांकडे तुमका शांती दवरता मुझी शांती तुमका दिता आमच्या पातकांशेने पूण तुझे पवित्र स्वभावासून भवंताचे दिसता आणि तुझे कुशेन परमणे तिका शांती आणि एकवटान संभाव तुझे दाय आणि रासवा सवायताय सस्मेच्या सासना सोमियाची शांती सदा काल तुमचे सोबे असो एकमेकात शांती द्या ही देवाची शरीर संसारांचे पाप करता ती श्रेष्ठ जगन्नाथ अकल्याण ही सुभाती
ಪ್ರಿಯರೇ, ನಿಮ್ಮೆಲ್ಲರಿಗೂ ವಂದನೆ. ಪಾಪನಿಗೆ ಸಂಸ್ಕಾರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ ಒಂದು ಅರ್ಥಪೂರ್ಣ ಸಿದ್ಧತೆಯನ್ನು ಮಾಡಲು ನೀವು ನಮ್ಮೊಂದಿಗೆ ಸಹಕರಿಸಿದ್ದೀರಿ. ಇದಕ್ಕಾಗಿ ನಿಮಗೆ ವಂದನೆ. ಪ್ರಾರ್ಥುರ್ಯ कन्वर्या बाबा भगवंता कार्मये आम्ही आज मान दिला तुझे आमचा सर्वीच्या जाण देखून आम्ही संतोष भरीत जाऊन आणि विश्वास तुझा आता आलो मानताम त्या संकारमायेचे तिचे वर्गी आमचा पाव साग्यम सर्वंतराची भक्तिपणे साजरी करून आमका कृपा दी. हे आम्ही मागता तुझ्या येशूचे नावी. सर्वेश्वर तुमचे शोभे असो. सर्वपिता देव बाप आणि पवित्र आत्मा तुमचे आशीर्वाद द्यावो. Cristaचे शांती तुमका धरता. देवाचे ओळखा सगळ सांगाता मेल्या सगळा विसरल्या आमचे टाळे करल्या मोरे ಕಣ್ಣುಗಳನ್ನು ಮುಚ್ಚೋಣ. ನಮ್ಮ ನೆನಪಿಗೆ ತಂದುಕೊಳ್ಳೋಣ, ನಾವು ಚಿಕ್ಕಂದಿರಿದ್ದಾಗ ನಮಗೆ ಪಾಠ ಹೇಳಿಕೊಟ್ಟಂತಹ, ಶಾಲೆಯಲ್ಲಿ ನಮಗೆ ಕಲಿಸಿದಂತಹ ಎಲ್ಲ ಶಿಕ್ಷಕ ಶಿಕ್ಷಕಿಯರನ್ನು, ಮಾತೆ ಮರಿಯಳಿಗೆ ಅವರೆಲ್ಲರನ್ನ ಸಮರ್ಪಿಸಿ ಅವರನ್ನು ಹರಸಿ ಆಶೀರ್ವದಿಸುವಂತೆ. ಎಲ್ಲ ದಾನಗಳಿಗಿಂತ ವಿದ್ಯಾದಾನ ಅತಿ ಶ್ರೇಷ್ಠವಾದ. ಇಂದು ನಾವು ಸ್ವಲ್ಪ ಕನ್ನಡ ಅಥವಾ ಕೊಂಕಣಿ ಅಥವಾ ಬೇರೆ ಪದವಾಕ್ಯಗಳನ್ನು ಓದುತ್ತಾ ಇದ್ದೇವೆ ಅಂತ ಹೇಳಿದರೆ ಅದು ನಮ್ಮ ಶಿಕ್ಷಕ ಶಿಕ್ಷಕಿಯರು ನಮಗೆ ಕಲಿಸಿಕೊಟ್ಟಂಥ ಒಂದು ಫಲ. ಆದ್ದರಿಂದ ಅವರನ್ನು ದಯಾಮಯ ದೇವರು ಹರಸುವಂತೆ, ಏನಾದರೂ ಮೃತ ಹೊಂದಿದ್ದರೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಿ ಸ್ವರ್ಗ ಸದ್ಗತಿಯನ್ನು ಅವರಿಗೆ ನೀಡುವಂತೆ, ನಮ್ಮೊಂದಿಗೆ ಇನ್ನೂ ಬದುಕಿರುವಂಥ ನಮ್ಮ ಶಿಕ್ಷಕ ಶಿಕ್ಷಕಿಯರನ್ನು ಅವರ ಕುಟುಂಬವನ್ನು ಮಾತೆ ಮರಿಯ ಹರಸಿ ಆಶೀರ್ವದಿಸುವಂತೆ ನಾವೆಲ್ಲ ಒಟ್ಟಾಗಿ ಪ್ರಾರ್ಥಿಸೋಣ. ಪುಟ ಸಂಖ್ಯೆ 25. ತಂದೆಯಾದ ದೇವರೇ, ನೀವು ಎಲ್ಲ ಕುಟುಂಬಗಳ ತಂದೆಯಾಗಿದ್ದೀರಿ. ನಿಮ್ಮ ಕುಮಾರ ಯೇಸು ಸ್ವಾಮಿ ದಾಂಪತ್ಯ ಜೀವನದ ಅಸ್ತಿವಾರ ಹಾಕಿ
ದೇವರು ಕೂಡಿಸಿದ್ದನ್ನು ಮನುಷ್ಯನು ಛೇದಿಸದಿರಲಿ ಎಂದು ಆದೇಶವೆಂದು ಕುಟುಂಬ ಜೀವನವನ್ನು ಆಶೀರ್ವದಿಸಿದರು. ನಮ್ಮ ಕುಟುಂಬದ ಆದರ್ಶವನ್ನು ನಮ್ಮ ಮುಂದಿಟ್ಟರು. ಈ ಆದರ್ಶವನ್ನು ಅನುಸರಿಸುತ್ತಾ ಎಲ್ಲ ದಂಪತಿಗಳು ಸುಖ ಸಂತೋಷ ಸಮೃದ್ಧಿಯೊಂದಿಗೆ ಕಷ್ಟ ಪರಿಶ್ರಮ ಸಂಕಷ್ಟಗಳನ್ನು ಸಮಾನವಾಗಿ ಸ್ವೀಕರಿಸುವ ವಿಶಾಲ ಮನಸ್ಸವರಿಗೆ ದಯಪಾಲಿಸಿರಿ. ಕನ್ಯಾ ಮರಿಯಮ್ಮನವರ ಜ್ಞಾನದ ಮುಖಾಂತರ ಅವರ ಅನ್ಯೋನ್ಯತೆಯನ್ನು ಸಹಕಾರ ಭಾವವನ್ನು ದೃಢಪಡಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಸೇವೆಯಲ್ಲಿ ಆಮೆನ್. ಮಾತೆ ಮರಿಯಳಿಗೆ ನಮ್ಮೆಲ್ಲ ಕೋರಿಕೆಗಳನ್ನು ಸಮರ್ಪಿಸುವುದು. ಪ್ರಸಾದ ಪೂರ್ಣೆಯಾದ ನಿರ್ಮಲ ಮಾತೆ, ಪ್ರಭು ಯೇಸುವಿನ ತಾಯಿಯಾದ ನಿಮ್ಮನ್ನು ನಾವು ವಂದಿಸಿ ಸ್ತುತಿಸಿ ಹೊಗಳುತ್ತೇವೆ. ನಮ್ಮ ಮೊರೆಯನ್ನು ಆಲಿಸಿ ಪಿತ ದೇವರಲ್ಲಿ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ ತಾಯಿಯೇ. ಲೋಕರಕ್ಷಕರ ತಂದೆಯೇ, ನಮ್ಮ ಜಗದ್ಗುರು ಧರ್ಮಾಧ್ಯಕ್ಷರು ಧರ್ಮಕೇಂದ್ರದ ಎಲ್ಲ ಕುಟುಂಬಗಳಿಗಾಗಿ ಪ್ರತ್ಯೇಕವಾಗಿ ನಮ್ಮ ಗುರು ಮತ್ತು ಕನ್ಯಾ ಸಹೋದರಿಯರಿಗಾಗಿ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ ತಾಯಿಯೇ. ಸಕಲ ಗೌರವ ಸನ್ಮಾನಗಳಿಗೆ ಪಾತ್ರರಾದ ತಾಯಿಯೇ, ನಮ್ಮ ಧರ್ಮಕೇಂದ್ರದ ಎಲ್ಲ ಮಕ್ಕಳಿಗಾಗಿ ವಿಶೇಷವಾಗಿ ನಿರಾಶ್ರಿತ ನಿರ್ಗತಿಕ ಅಕಸ್ಮಿತರಾಗಿ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ ತಾಯಿಯೇ. ಕನ್ಯರಲ್ಲಿ ಶ್ರೇಷ್ಠ ಕನ್ನಿಕೆಯೇ, ನಿರ್ಮಲ ಮಾತೆಯೇ, ನಮ್ಮ ಧರ್ಮಕೇಂದ್ರದ ಎಲ್ಲ ಯುವಜನರಿಗಾಗಿ, ಮುಖ್ಯವಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದು ಪರಿತಪಿಸುತ್ತಿರುವವರಿಗಾಗಿ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ ತಾಯಿಯೇ. ಜ್ಞಾನದ ಪೀಠವೂ ಶಕ್ತಿಯ ಪ್ರತೀಕವೂ ಆದ ತಾಯಿಯೇ, ನಮ್ಮ ಕುಟುಂಬಗಳ ಮುಖಂಡರು, ಕಾರ್ಮಿಕರು ವಿವಿಧ ಉದ್ಯೋಗದಲ್ಲಿರುವ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣುವಂತೆ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ ತಾಯಿಯೇ. ದೇವದೂತರ ತಾಯಿ, ಪಾಪಿಗಳ ಆಶ್ರಯವೇ, ನಿಮ್ಮ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲು ಸಿದ್ಧರಾಗುತ್ತಿರುವ ನಾವು ಶಾಂತಿ ಸಮಾಧಾನ ಆಯುರಾರೋಗ್ಯ ಪಡೆಯುವಂತೆ ಪ್ರಾರ್ಥಿಸಿರಿ ತಾಯಿ. ನಮಗಾಗಿ ಪ್ರಾರ್ಥಿಸಿರಿ ತಾಯಿಯೇ. ಪ್ರೇಷಿತರ ತಾಯಿ, ಶುಭ ಸಂದೇಶದ ಪೋಷಕಿಯೇ, ಯೇಸುವಿನ ಸಂದೇಶವನ್ನು ಪಾಲಿಸಲು ಅದನ್ನು ನಮ್ಮ ಜೀವನದಲ್ಲಿ ಪರರಿಗೆ ಸಾರಲು ಬೇಕಾದ ಅಚಲ ವಿಶ್ವಾಸ ಮತ್ತು ಸ್ಫೂರ್ತಿಗಾಗಿ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ ತಾಯಿಯೇ. ಕ್ಷಣಕಾಲ ಮೌನವಾಗಿದ್ದು ನಮ್ಮೆಲ್ಲ ವೈಯಕ್ತಿಕ ಹಾಗೂ ನಮ್ಮ ಕುಟುಂಬದ ಎಲ್ಲ ಕೋರಿಕೆಗಳನ್ನು ಮಾತಿಗೆ ಸಮರ್ಪಿಸೋಣ. ನಲ್ಮೆಯ ಕಂದ ಮರಿಯ, ನಿಮ್ಮ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲು ಸರ್ವ ಸಿದ್ಧತೆಯನ್ನು ಮಾಡುತ್ತಿದ್ದೇವೆ. ನೀವು ಅದ್ಭುತ ರೀತಿಯಲ್ಲಿ ಜನಿಸಿ ದೇವಕುಮಾರನಿಗೆ ತಾಯಿಯಾಗಿ ನಮ್ಮೆಲ್ಲರ ರಕ್ಷಣೆಗೆ ಕಾರಣಕರ್ತರಾದಿರಿ. ನೀವು ದೇವರನ್ನು ಹಾಗೂ ನಮ್ಮನ್ನು ಅಧಿಕವಾಗಿ ಪ್ರೀತಿಸುತ್ತಾ ನಿಮಗೆ ನಮ್ಮ ಮೇಲಿರುವ ಕಾಳಜಿಯನ್ನು ವ್ಯಕ್ತಪಡಿಸುತ್ತಾ ಬಂದಿರುವಿರಿ. ನಿಮ್ಮ ಆದರ್ಶವನ್ನು ಅನುಸರಿಸುತ್ತಾ ಪ್ರಭು ಯೇಸುವಿನ ಸೇವೆಯನ್ನು ನಿಷ್ಠೆಯಿಂದ ಮಾಡಲು ನಮಗೆ ಕಲಿಸಿರಿ.
ನಿಮ್ಮ ಜಯಂತಿಯ ಸಂಭ್ರಮದಲ್ಲಿ ನಮ್ಮ ಕುಟುಂಬಗಳಿಗೆ ಮತ್ತು ನಮ್ಮ ಧರ್ಮ ಕೇಂದ್ರಕ್ಕೆ ಅಗತ್ಯವಾದ ವರದಾನಗಳನ್ನು ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮುಖಾಂತರ ಗಳಿಸಿಕೊಡಿರೆಂದು ವಿನಂತಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿ ಮಾನವ ಕುಲವನ್ನು ರಕ್ಷಿಸಿದ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಕನ್ಯಾ ಮರಿಯಮ್ಮನವರ ಮುಖಾಂತರ ಜೀವದಾತರನ್ನು ಪಡೆದ ನೀವು ಆಕೆಯ ಆಶ್ರಯದಲ್ಲಿ ಸದಾ ಹರ್ಷಚಿತ್ತರಾಗಿರಿ. ಮರಿಯಮ್ಮನವರ ಸ್ತುತಿಯನ್ನು ಆನಂದದಿಂದ ಮಾಡುತ್ತಿರುವ ನೀವು ಆಧ್ಯಾತ್ಮಿಕ ವರಗಳನ್ನು ಸ್ವರ್ಗೀಯ ಸಂಭಾವನೆಯನ್ನು ಹೇರಳವಾಗಿ ಪಡೆಯಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹರಸಿ ಆಶೀರ್ವದಿಸಲಿ. ಪುತ್ರ ಸಿರಿಲ್ ಡಿಸೋಜಾ ಹಾಗೂ ಕುಟುಂಬದವರು ಇವತ್ತು ನಮ್ಮೆಲ್ಲರಿಗೆ ಸಿಹಿಯನ್ನು ಕೊಡ್ತಾ ಇದ್ದಾರೆ. ಅವರ ಕುಟುಂಬಕ್ಕಾಗಿ ನಾವು ವಂದಿಸೋಣ ಮತ್ತು ಅವರಿಗಾಗಿ ಪ್ರಾರ್ಥಿಸೋಣ.